ಸ್ನೇಹಿತರೆ ನಮಸ್ಕಾರ. ಹಲಸು ಮಾವು ಮೇಳ ಎಲ್ಲಿ ಅಂತ ಕೇಳ್ತಿದ್ದೀರಾ? ಎಸ್, ಹಲಸು ಮಾವು ಮೇಳ. ಇದು ಕಲ್ಕುರ ಪ್ರತಿಷ್ಠಾನ ಹಾಗೂ ಸಾವಯವ ಗ್ರಾಹಕ ಕೃಷಿಕ ಬಳಗ ಮಂಗಳೂರು ಇದರ ಸಹಯೋಗದೊಂದಿಗೆ ಇವತ್ತು ಮತ್ತು ನಾಳೆ ಅಂದರೆ ಜೂನ್ 20 ಶನಿವಾರ, ಜೂನ್ 21 ರವಿವಾರದಂದು ಕದ್ರಿ ಕಂಬಳ ಮಲ್ಲಿಕಾ ಬಡಾವಣೆಯ ಮಂಜು ಪ್ರಸಾದ ನಿಲಯದ ಆವರಣದಲ್ಲಿ ಆಯೋಜಿಸಲಾಗಿದೆ. ಇದು ಒಂದು ಹಲಸು ಮಾವು ಮೇಳದಲ್ಲಿ ಅಷ್ಟೇ ಅಲ್ಲ, ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲವನ್ನ ಅಂದರೆ ಹಲಸು ಮಾವು ಮೇಳದಲ್ಲಿ ಹಲಸಿನ ಹಪ್ಪಳ ಇರ್ಬೋದು, ಹಲಸಿಗೆ ಸಂಬಂಧಪಟ್ಟದ್ದಷ್ಟೇ ಅಲ್ಲ, ಬೇರೆ ಬೇರೆ ಎಲ್ಲ ಐಟಮ್ಗಳು ನೋಡ್ತೀವಿ. ಅಂದರೆ ಖಾದಿ ಚನ್ನಪಟ್ಟಣದ ಗೊಂಬೆಗಳಿರ್ಬೋದು, ಐಟಮ್ಸ್ ಇರ್ಬೋದು. ಸೊ ಎಲ್ಲವನ್ನ ನೋಡ್ತೇವೆ. ತಗೊಳ್ಳುವಂಥವ್ರಿಗೆ ಒಂದು ವಿಶೇಷವಾದ ಒಂದು ವೇದಿಕೆ, ಎಲ್ಲವನ್ನ ಒಂದೇ ಒಂದು ಇದರಲ್ಲಿ ತಗೋಬಹುದು. ಸೊ ಇಲ್ಲಿ ಒಂದು ಉದ್ಘಾಟನಾ ಸಮಾರಂಭ. ಸೊ ಇಲ್ಲಿ ಹಲಸಿನ ಹಪ್ಪಳ, ಚಿಪ್ಸ್, ಹಲ್ವಾ, ಸೊ ಜ್ಯೂಸ್ ಅಂತೆ, ಮತ್ತು ಚಟ್ನಿ ಪುಡಿ, ಅದು ಇದು ಎಲ್ಲವನ್ನ ಇದೆ. ಹಪ್ಪಳ, ಸಂಡಿಗೆ, ಪ್ರತಿಯೊಂದು ಕೂಡ ಒಂದೇ ಸ್ಥಳದಲ್ಲಿ ನಾವು ಕಲೆಕ್ಟ್ ಮಾಡ್ಬೋದು. ಅಂದರೆ ಈಗ ಮಳೆಗಾಲ ಬಂತಲ್ಲ ಸ್ನೇಹಿತರೆ, ಸೊ ಥರದ ಉಪ್ಪಿನಕಾಯಿಗಳು ನೋಡಿ ಎಲ್ಲವೂ ಇಲ್ಲಿದೆ. ಸೊ ಈ ಮಳೆಗಾಲ ಬಂದಿರೋದ್ರಿಂದ ಖಂಡಿತ ಪರ್ಚೇಸ್ ಮಾಡಬೇಕು, ಮಳೆಗಾಲಕ್ಕೆ ಬೇಕಲ್ಲ. ಸೊ ಉದ್ಘಾಟನೆ ರಾಮಕೃಷ್ಣ ಮಠದ ಶ್ರೀ ಚಿತ್ರಮಾನಂದಜಿ ಸ್ವಾಮೀಜಿಯವರಿಂದ, ಸೊ ಹರಿಕೃಷ್ಣ ಪುನರೂರು, ಹಾಗೆ ಶರವೂತ ರಾಘವೇಂದ್ರ ಶಾಸ್ತ್ರಿಗಳು ಎಲ್ಲರನ್ನ ನಾವು ಕಾಣ್ತೇವೆ ಇಲ್ಲಿ. ಉದ್ಘಾಟನೆಯಲ್ಲಿ ಒಂದು ಅದ್ಭುತವಾದ ಹಲಸಿನ ಹಣ್ಣು ಸ್ನೇಹಿತರೆ. ಇದು ರಾಮನಗರದ ಹಲಸಂತೆ. ಬಹಳ ಟೇಸ್ಟ್ ಆಗಿದೆ, ಬಹಳ ಸ್ವೀಟ್ ಆಗಿದೆ, ಬಹಳವೇ ಸ್ವೀಟ್ ಆಗಿದೆ. ಕೆಂಪು ಕಲರ್ ನೋಡ್ತಾ ಇದ್ದೀರಲ್ಲ, ನಾನಂತೂ ತಿಂದೆ. ಖಂಡಿತ ರೇಟ್ ಕೂಡ ಜಾಸ್ತಿನೇ ಇದೆ, ಕಡಿಮೆ ಏನಿಲ್ಲ. ಇದೊಂದು 12 ಪೀಸಿಗೆ ಅವರು 100 ರುಪೀಸ್ ಅಂತ ಹೇಳ್ತಿದ್ದಾರೆ. ಡಜನ್ ಪೀಸ್ಗೆ 100 ರುಪೀಸ್ ಅಂತ ಇದೆ. ಸೊ ಟೇಸ್ಟ್ ಕೂಡ ಒಳ್ಳೆ ಉಂಟು, ಸ್ವೀಟ್ ಅಂದರೆ ಸ್ವೀಟ್ ಆಗಿದೆ. ಉದ್ಘಾಟನೆಯ ನಂತರ ಕಲ್ಕುರ ಪ್ರತಿಷ್ಠಾನದ ಅಧ್ಯಕ್ಷರಾದ ಶ್ರೀ ಪ್ರದೀಪ್ ಕುಮಾರ್ ಕಲ್ಕೂರ ಸರ್ ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ ಕೇಳೋಣ. ಒಂಜಿ ಕೊಯ್ಲು ಕಂಡ ದಪ್ಪೋಲಿಗೆ ಇದು ನಡೋಲಿಗೆ ಬರ್ಸಗಾಲಡ್ ಜಿಗಿ ಗಿಜಿ ಬರ್ಸ ಬರ್ನಾಗ ದಿಕ್ಕೇಲಿಗೆ ಬೆಲತ ಹಪ್ಪಳ ಕೈತದು ಚೂರು ತಾರೆದೆಣ್ಣೆ ಪಾಡ್ದು ತಿಂದಂಡ ಬೈಯಾಗ ಬೇತೆ ತಿನಿಸಿ ಬುಡ್ಚಿಗೆ ನನ್ನ ಬರ್ಪುಂಡು ಹೊಸ್ತಿಲಿಗೆ ಬೋಳೆ ತೀದು ನಮ್ಮ ಬೋಳೆ ಮಾಡ್ಬರಿ ಪಂಡೆ ಪೆಲ ತರಿನಿ ಹಲಸಿನ ಬೀಜವನ್ನು ಬೇಯಿಸಿದನ್ನು ಬೋಳೆ ಅಂತ ಹೇಳುದು. ಐಕು ಒಂದೆತ್ತ ಪುರುಳಿದ ಕುಡುತ್ತ ಪೂ ದೀದು ಅಮ್ಮ ಹೊಸ್ತಿಲ ಬರೀತಿ ಇಂಚಿ ಬರ್ನಾಗ ನಮ್ಮ ಜೋಕ್ರು ಬೈಪೋದಿನ ಆ ಬೋಳೆ ಉಂಟಾತ ಅವಿನಿ ರಾವು ಕಟ್ಟದು ತಿನ್ನೊಂದಿತ್ತ. ಇದೆಲ್ಲ ಜೀವನದ ಒಂದು ಸುಖಾನುಭವಗಳು. ಹಪ್ಪಳಕ್ಕೆ ಹಲಸಿನಕಾಯಿಯನ್ನು ಕೊಯ್ದು ಹಪ್ಪಳವನ್ನು ಗುದ್ದಿ ಬಲ್ಗೆ ಹೇಳುದು, ಬಲ್ಗೆಯಲ್ಲಿ ಗುದ್ದಿದಾಗ ಹಪ್ಪಳದ ಹಿಟ್ಟನ್ನು ತಿಂದು ಜುಲಾಬಾದದ್ದು ಉಂಟು. ಇಲ್ಲ, ನಾವು ಹಲಸಿನ ಹಣ್ಣನ್ನು ತುಂಡು ಮಾಡುವಾಗ ದೇವರ ನೈವೇದ್ಯಕ್ಕಿದ್ರೆ ನಾವು ಬಾಯಿಗೆ ಹಾಕಬಾರ್ದು. ಮಕ್ಕಳು ಅಪ್ಪ ಅಮ್ಮ ಆಚೆ ನೋಡುವಾಗ ನಾವು ಕದ್ದುಕೊಂಡು ಬಾಯಿಗೆ ಹಾಕಿ ಕೃಷ್ಣ ಪರಮಾತ್ಮ ಆದದ್ದು ಉಂಟು. ಇದೆಲ್ಲ ಸವಿ ನೆನಪು, ಸಾವಿರ ನೆನಪುಗಳು. ಬದುಕಿನಿಂದ ಮಾಯ ಆಗ್ತಾ ಇದೆ. ಈಗಾಗಲೇ ಹೇಳಿದ್ರು, ದೊಡ್ಡ ಮನೆಯ ತೋಟದ ಬದಿಯಲ್ಲಿರುವ ಮಾವಿನ ಮರದ ಬುಡಕ್ಕೆ ಬೆಳಿಗ್ಗೆ 5 ಗಂಟೆಗೆ ಯಾರು ಹೋಗುದು, 6 ಗಂಟೆಗೆ ಯಾರು ಹೋಗುದು, 4 ಗಂಟೆಗೆ ಯಾರು ಹೋಗುದು ಅಂತ. 4 ಗಂಟೆಗೆ ಹೋದ್ರೆ ಮನೆಯಲ್ಲಿ ಬೀಳ್ತಿತ್ತು ಬಿಟ್ಟು ಅಲ್ಲಿ ಉಚ್ಚಿಗಿಚ್ಚು ಕುರಿಕೊಂಡು ಒಡೆ ಬಾಪ ಮಗ ಅಂತ. ಯಾಕಂದ್ರೆ ಮಾವಿನ ತಿಂದು ಅದನ್ನು ತೊಳಿಲಿಕ್ಕಿಲ್ಲ, ಹಾಗೆ ಚೂಪಿ ತಿನ್ನೋದು. ದೇಹಕ್ಕೆ ಏನು ಆಗ್ತಿರ್ಲಿಲ್ಲ, ಪೂರ್ಣ ಧಾರಣಾ ಶಕ್ತಿ ದೇಹ ಪಡೆದುಕೊಳ್ತಿತ್ತು. ಇಂಥ ಒಂದು ವಿಶೇಷ ಅನುಭವಗಳ ಕಥಾನಕ. ಆ ಬಿದ್ದ ಮಾವಿನ ಹಣ್ಣನ್ನು ಹಕ್ಕಿ ತಂದು ಅಮ್ಮನಿಗೆ ಕೊಟ್ಟಾಗ ಅಮ್ಮ ಅದನ್ನು ಮೇಲೆ ಚಾಪೆಯಲ್ಲಿ ಹಾಕಿ ಅದನ್ನು ಮಾಂಬಳ ಮಾಡಿ, ಮತ್ತೆ ಮಳೆಗಾಲಕ್ಕೆ ನಮಗೆ ಅದರದೇ ಸಾಸ್ತಿ. ಅಂದ್ರೆ ಮಳೆಗಾಲಕ್ಕೂ ಅದೇ. ಮನೆ ಸುತ್ತಮುತ್ತ ಇರುವ ಕಾಕೆ ಸೊಪ್ಪು, ಎಲಿಕವಿ ಸೊಪ್ಪು, ಗರಿಕೆ ಸೊಪ್ಪು, ಕೆಸು,
ತಿಮಾರೆ, ಹೀಗೆ ಏನೇನು ಸೊಪ್ಪುಗಳಲ್ಲಿ ಮಳೆಗಾಲ ರುಚಿ ರುಚಿಯಾದದ್ದು. ಕಡೆಗಾಗುವಾಗ ಕೊಂಕಣಿಯರು ಅಂದ್ರೆ GSB ಅವರಿದ್ದಾರೆ, ಅವರು ಕಜಂಕದ ಪೋಡಿ ಮಾಡಿದ್ರೆ ನಾವು ಕದ್ದುಕೊಂಡು ಹೋಗಿ ಅಲ್ಲಿ ಹೋಗಿ ತಿನ್ಲಿಕ್ಕೆಲ್ಲ ಉಂಟು. ಇದೆಲ್ಲ ಒಂದು ಸುಖಾನುಭವ. ಮಾಂಸಾಹಾರಿ ವ್ಯವಸ್ಥೆಯವರಿಗೂ ಈ ಗಸಿಗೆ ಇದೆಲ್ಲ ಬೇಕೇ ಬೇಕು. ವಿಶೇಷ ಕಟ್ಟಿ ಅಡಿಗೆ ಮಾಡುವಾಗ ಹಲಸಿನ ಗಸಿ ಬೇಕು, ಹಲಸಿನ ಕೊದ್ದಿಲು ಬೇಕು. ಕಡೆಗೆ ಏನಿಲ್ಲದಿದ್ರೆ ಒಳ್ಳೆ ಹಲಸಿನ ಹಣ್ಣಾದ್ರೆ ಪೂರ ಹಲಸಿನ ಸೋಳೆ ಖಾಲಿ ಆದ ನಂತರ ಅದರ ರೆಚ್ಚೆ ಉಂಟಲ್ಲ, ರೆಚ್ಚೆ ಬಚ್ಚಿರಲು ಅದರಲ್ಲಿ ಪಲ್ಯ ಮಾಡಿ ಸಮೇತ ಅಮ್ಮ ಹಾಕಿದ್ರು. ಸ್ವಲ್ಪ ಬೆಲ್ಲ ಹಾಕಿದ್ರೆ ರುಚಿ ಉಂಟಲ್ಲ, ಘಮ ಘಮ. ಎಲ್ಲ ಸುಖಾನುಭವ. ಇವತ್ತು ವಿಜ್ಞಾನದ ಆವಿಷ್ಕಾರದಲ್ಲಿ ಹಲಸಿನ ಬೀಜದ ಬಿಸ್ಕೆಟ್ ತಯಾರಾಗಿದೆ ಅಲ್ವಾ, ಇಲ್ಲೇ ಇದೆ ಕಾಣ್ತಲ್ಲ, ಬಿಸ್ಕೆಟ್ ತಯಾರಾಗಿದೆ. ಅಥವಾ ಹಲಸಿನ ಚಿಪ್ಸು, ಅದು ಇವತ್ತು ಸಂಸ್ಕರಿಸಿ ನಮಗೆ ಕೊಡ ಮಾಡಲ್ಪಡುತ್ತದೆ. ಹಪ್ಪಳವೂ ಸಿಗ್ತದೆ, ಎಲ್ಲವೂ ಇದೆ. ಇದ್ರ ಉಪಯೋಗಿಸಲಿಕ್ಕೆ ನಾವು ಮರೆತು ಬಿಟ್ಟಿದ್ದೇವೆ. ಕದ್ದುಕೊಂಡು ತಿನ್ನುವುದು ಅಂತ ಹೇಳಿದ್ರೆ ಇಂಥ ವಸ್ತು ಗೊತ್ತೇ ಇಲ್ಲ. ಇವತ್ತು ಕದ್ದುಕೊಂಡು ಬೇಕಾದ್ರೆ ನಾವು ಬೇಡದ ಚಾಕ್ಲೇಟ್ ತಿಂದು ಮರುದಿವಸ ಡಾಕ್ಟರ್ ಹತ್ರ ಹೋಗ್ತೇವೆ ವಿನ ನಮ್ಮ ಪಾರಂಪರಿಕವಾದಂಥ ಪ್ರಾದೇಶಿಕವಾದ ಆಹಾರ ಪದ್ಧತಿಯ ಮೌಲ್ಯವರ್ಧನೆಯ ಸದುದ್ದೇಶ ಕಲ್ಕುರ ಪ್ರತಿಷ್ಠಾನ ಕಳೆದ ಹಲವಾರು ವರ್ಷಗಳಿಂದ ಇಂಥ ಹಲವಾರು ಚಿಂತನೆಗಳಲ್ಲಿ ಹಮ್ಮಿಕೊಂಡಂಥ ಒಂದು ಕಾರ್ಯಕ್ರಮ ನಮ್ಮದು. ಇದು ಸ್ವಲ್ಪ ಸಾವಯವದ ಚಿಂತನೆ. ಇವತ್ತು ಅದಕ್ಕೆ ಮೌಲ್ಯವರ್ಧನೆಯಲ್ಲಿ ರಿಫೈಂಡ್ ಆಯಿಲ್ ಬೇರೆ ಬೇರೆ ರೀತಿಯಲ್ಲಿ ಮೈದಾ ಇದೆಲ್ಲ ಉಪಯೋಗಿಸಿಕೊಂಡು ಆಗ್ತಾ ಇದೆ, ತಪ್ಪು ಅಂತ ಹೇಳುವುದಿಲ್ಲ. ಆಧುನಿಕದ ಕಾಲಘಟ್ಟದಲ್ಲಿ ಮಂಚೂರಿ, ಗೋಬಿ ಎಲ್ಲವೂ ಹಲಸಿನಲ್ಲಿ ಬಂದಿದೆ. ಅದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ರೈತರುಗಳು ಟೇಬಲ್ಗಳಿಗೆ ದುಡ್ಡು ಕೊಟ್ಟು ಅದರಲ್ಲೂ ಭಾಗವಹಿಸ್ತಾರೆ ಮೇಳಗಳಲ್ಲಿ. ನಾವು ಆರಂಭದಲ್ಲಿ ನಾವು ಇದಕ್ಕೆ ಒಂದು ಚಾಲನೆ ಕೊಟ್ಟದ್ದು ಇವತ್ತು ನಿರಂತರವಾಗಿ ಇಲ್ಲಿ ಅಂತ ಶುದ್ಧವಾಗಿ ಸಾವಯವದ ದೃಷ್ಟಿಯಿಂದ ಮಾತ್ರ ಇಲ್ಲಿ ಮಾರಾಟಕ್ಕೆ ಅವಕಾಶ ಇರುವಂಥದ್ದು. ತೆಂಗಿನೆಣ್ಣೆ ಅಥವಾ ತುಪ್ಪದಲ್ಲಿ ಮಾತ್ರ ಕರಿದ ವಸ್ತುಗಳಿಗೆ ಅವಕಾಶ, ಅಥವಾ ನೆಲಗಡಲೆ ಎಣ್ಣೆ ಅದಕ್ಕೆ ಅವಕಾಶ. ಇಂಥ ಒಂದು ರಾಮನಗರ, ಕುಣಿಗಲ್ಲು ಆ ಕಡೆಯಿಂದ ಬಂದವರು, ಕುಂದಾಪುರದಿಂದ ಬಂದಂಥ ಉತ್ಪನ್ನಗಳು ಅಥವಾ ಹಲಸಿನ ಹಪ್ಪಳಗಳು, ನೇರಳೆ ಹಣ್ಣು, ರಂಬುಟಾನು ಎಲ್ಲವನ್ನು ನಾವು ಇಡ್ಲಿಕ್ಕೆ ಅವಕಾಶ ಮಾಡಿದ್ದೇವೆ. ಉಪ್ಪಿನಕಾಯಿಯಿಂದ ಮೊದಲುಗೊಂಡು ಎಲ್ಲವೂ ಶುದ್ಧವಾದಂಥ ವಸ್ತುಗಳು ಇಲ್ಲಿ ನಮ್ಮ ಎಲ್ಲ ಗ್ರಾಹಕರು, ತಯಾರಕರು ಅಥವಾ ನೋಡಿ ಅವಳೊಬ್ಳು ಹುಡುಗಿ, ಅವಳು ಸಣ್ಣ ಪ್ರಾಯದ ಸಣ್ಣ ಮಕ್ಕಳು ಕೃಷಿ ಮಾಡೋದಿಲ್ಲ ಅಂತ ಅವಳು ರಾಮನಗರದಿಂದ ಅದಕ್ಕೋಸ್ಕರ ಬಂದಿದ್ದಾಳೆ. ಇವತ್ತು ನಾವು ಅದಕ್ಕೆ ಪ್ರೋತ್ಸಾಹ ನೋಡೋಣ, ಕೊಂಡಾಡೋಣ, ಕೊಂಡು ಆರೋಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳೋಣ. ಇಂಥ ಚಿಂತನೆ ನಮ್ಮ ಮನೆಯಲ್ಲಿ ಮಾಡಿದ್ರೆ ತಪ್ಪೇನಿಲ್ಲ. ಈ ಪ್ರಯತ್ನಗಳು ಸಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಸ್ವಲ್ಪ ಕೆಲವರಿಗೆಲ್ಲ ತೊಂದರೆಗಳು ಎಲ್ಲ ಆಗ್ತದೆ, ಆದರೆ ಈ ತೊಂದರೆಗಳು ನಮ್ಮ ಬದುಕಿಗಾಗಿ, ನಮ್ಮ ಜೀವನಕ್ಕಾಗಿ ಅಂತ ಹೇಳ್ತಾ, ಪೆಲಕಾಯಿ ತಿನ್ಕ, ಪೆಲತ್ತರಿ ಹೇಳೋದು ನೋಡಿ, ಅಂದ್ರೆ ಅಕ್ಕಿಯಿಂದಲೂ ಶ್ರೇಷ್ಠವಾದುದು ಅದು. ವೈದ್ಯಕೀಯ ಇವರು ಬಹಳ ಚೆನ್ನಾಗಿ ಪತ್ರಕರ್ತ ಕೇಳಿದ ಪ್ರಶ್ನೆಗೆ ಒಂದು ಉತ್ತರ ಬಂದಿತ್ತು ಬಾಯಲ್ಲಿ ತನ್ನಷ್ಟಕ್ಕೆ ಕಳೆದ ವರ್ಷ. ಅದು ಡಯಾಬಿಟಿಸು ಅದೆಲ್ಲ ಅಂತ. ನಮ್ಮಲ್ಲಿ ಮಾತಿನಲ್ಲಿ ವೈಜ್ಞಾನಿಕವಾದಂಥ ಉತ್ತರ. ಶುಭಾಶಯಗಳೊಂದಿಗೆ ಬನ್ನಿ, ಕೊಂಡುಕೊಳ್ಳಿ, ಸುಖಾನುಭವ ಅನುಭವಿಸಿ. ನಿಮ್ಮ ಮನೆಯಲ್ಲೂ ಹಪ್ಪಳಗಳನ್ನು, ಸಂಡಿಗೆಗಳನ್ನು ಇವುಗಳನ್ನೆಲ್ಲ ಇಟ್ಟುಕೊಂಡು ನಿಮ್ಮ ನೆಂಟರಿಷ್ಟಿಗೂ ಅದನ್ನು ಉಡುಗೊರೆಯಾಗಿ ನೀಡಿ ರೈತರಿಗೆ ಪ್ರೋತ್ಸಾಹಿಸಿ, ತಯಾರಿಕರಿಗೆ. ಇದು ಮೊಳಕೆ ಅಲ್ಲಲ್ಲ, ಇದು ಕ್ಯಾಶ್ಯೂ ಹಣ್ಣಿದು ಮಫಿನ್. ಎಲ್ಲ ನೀವೇ ಮಾಡೋದು. ಎಷ್ಟು ಉಂಟಾಯ್ತು? ಇದು ಗೇರು ಹಣ್ಣಿನ ಮೊಳಕೆ ಬರಿಸಿದ್ದು ಅಂತ ಹೇಳ್ತಿದ್ದಾರೆ. ಇದು ನೋಡು, ಗೇರು ಬೀಜದ ಸ್ಪ್ರೌಟ್. ಗೇರು ಬೀಜವನ್ನು ನೆನೆಸಿ ಅದರಲ್ಲಿ ಮೊಳಕೆ ಬರಿಸಿ ಪ್ಯಾಕ್ ಮಾಡಿ ತಂದಿದ್ದಾರೆ ಅದಕ್ಕೆ. ಸೊ ಬಟ್ಟೆಗಳನ್ನು ಕೂಡ ನೋಡ್ತಾ ಇದ್ದೀವಿ. ಇದಕ್ಕೆ ಸ್ವದೇಶಿ ಖಾದಿ ಗ್ರಾಮೋದ್ಯೋಗದಿಂದ ಕೂಡ ನಾವು ಇದನ್ನೆಲ್ಲ ಕಾಣ್ತಾ ಇದ್ದೀವಿ. ಹಾಗೆ ಚಂದ್ರಹಲಸು ಇದೆ. ಚಂದ್ರಹಲಸು ಮೋಸ್ಟ್ಲಿ ಕಾಸ್ಟ್ಲಿ ಇರ್ಬೋದು ಇದು. ನಮಸ್ತೆ. ಮಕ್ಕಳಿಗೆಲ್ಲ ಒಳ್ಳೆಯದಂತೆ ನೋಡಿ, ಅಮ್ಮ ಹೇಳ್ತಿದ್ದಾರೆ. ಮಕ್ಕಳಿಗೆ ಯಾಕೆ, ಏಜ್ ಆದವರಿಗೆ ಬೇಡವಾ? ಮತ್ತೆ ಇದು ಆರೋಗ್ಯಕ್ಕೆ ಒಳ್ಳೆಯದು, ಬಾಯಲ್ಲಿ ಒಳ್ಳೆಯದು. ಎಲ್ಲ ಗಿಡಮೂಲಿಕೆ ನಿಮಗೆ ಮನೆ ನೀರು ಹಾಕೊಂಡು ಕುಡಿದ್ರೆ ಆಯ್ತಲ್ಲ. ಮತ್ತೆ ಕುಚ್ಚೆ ಉಪ್ಪಿನಕಾಯಿ. ಇದು ಚನ್ನಪಟ್ಟಣದ ಐಟಮ್ ಗೊಂಬೆಗಳು. ತರಕಾರಿ ಬೀಜಗಳು, ಆಲ್ಮೋಸ್ಟ್ ಆಲ್ ಎಲ್ಲ ತರಕಾರಿ ಸೀಡ್ಗಳನ್ನು ಇಲ್ಲಿ ಕಾಣ್ತವೆ. ಸೊ ಮನೆ ಹೋಗಿ ಈ ಒಂದು ಮಳೆಗಾಲ ಟೈಮಲ್ಲಿ ಹಾಕಿದರೆ ಒಳ್ಳೆ ಬರ್ಬೋದು ಅನ್ನೋ ಇದು ಆಲೋಚನೆ. ಸರಿ ನೋಡಿ, ಇದು ಜಾಕ್ ಫ್ರೂಟ್ ಜ್ಯೂಸ್ ಅಲ್ಲ ಇದು. ಏನು ಬೆನಿಫಿಟ್ ಇದು? ಕುಡಿದ್ರೆ ಏನು ಬೇಕು? ಗುಡ್ ಫಾರ್ ಹೆಲ್ತ್.
ಚಾಕ್ಲೇಟ್ ಜ್ಯೂಸ್ ಬೇರೆ ಕೊಟ್ಟರು. ನೋಡ ಹೇಗಾಗಿದೆ ಅಂತೇಳಿ. ಫಸ್ಟ್ ಟೈಮ್ ಕುಡಿತಾ ಇರೋದು ನಾನು ಇದನ್ನು. ಲೈಟ್ ಆಗಿ ಸ್ವೀಟ್ ಇದೆ, ತುಂಬ ಸ್ವೀಟ್ ಇಲ್ಲ. ನೀವು ಮೇಲೆ ಶುಗರ್ ಏನಾದರೂ ಹಾಕಿದ್ರೆ ಇಲ್ಲ, ಜಾಗ್ರಿ ಸ್ವಲ್ಪ ಹಾಕಿತ್ತು ಎಲ್ಲ ಸ್ವಲ್ಪ. ಅಲ್ಲ ಕರೆಕ್ಟ್ ಆಗಿದೆ, ತುಂಬ ಸಿಹಿ ಕೂಡ ಇಲ್ಲ, ಲೈಟ್ ಆಗಿ ಕರೆಕ್ಟ್ ಆಗಿದೆ. ಸೊ ಇದೊಂದು ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ತಿದ್ದಾರೆ. ಹಲಸಿನ ಹಣ್ಣಿನ ಜ್ಯೂಸ್ ಫಸ್ಟ್ ಟೈಮ್ ನಾನು ಕುಡಿತಾ ಇರುವಂಥದ್ದು. ಸೊ ಈ ಕಡೆ ಬಂದರೆ ಜಬರ್ದಸ್ತ್ ಆಗಿರುವ ನೇರಳೆ ಹಣ್ಣನ್ನು ಕಾಣ್ತೀವಿ. ಈ ಕಡೆ ಈ ಸಲಂತೂ ತುಂಬ ನೇರಳೆ ಹಣ್ಣು. ಎಸ್, ಅದರ ನಂತರ ಹಲಸಿನ ಹಣ್ಣಿನ ಹಲ್ವಾ ಒಂದು 4 ಸಹ ತಗೊಂಡೆ. ಸೊ ಇದೆಲ್ಲ ಈ ಒಂದು ಮೇಳದಲ್ಲಿದೆ ಸ್ನೇಹಿತರೆ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಂದಿನಂತೆ ಹ್ಯಾಪಿ ಆಗಿರಿ ಆ್ಯಂಡ್ ಹೆಲ್ದಿ ಆಗಿರಿ. ಮುಂದಿನ ವಿಡಿಯೋದಲ್ಲಿ